ಕೆಲಸ ಆಗಲ್ಲ ಅಂದ್ರೆ ಏನೋ ಅರ್ಥ? ನೀವು ಕೇಳಿದಕ್ಕಿಂತ ಹೆಚ್ಚು ದುಡ್ಡು ಕೊಟ್ಟಿದ್ದೀನಿ ತಾನೇ? ಏನು ಕಾಡಲ್ಲೇ ಹುಟ್ಟು ಬೆಳೆದಂಗೆ ಮಾತಾಡಿದ್ರಿ? ನೋಡು, ಪ್ರದ್ಯುಮ್ನ ಏನಾದ್ರೂ ಬೆಂಕಿ ಹಚ್ಚಿದ್ರೆ ನಿಮ್ಮ ಗ್ರಹಚಾರ ನೆಟ್ಗಿರಲ್ಲ. ದೇವು ದೇವು ಸರ್ ನಾವೇನ್ ಮಾಡೋಣ ಸರ್? ಮುಂಚೆ ಈ ತರ ಯಾವತ್ತೂ ನಾವು ನೋಡೇ ಇಲ್ಲ ಸರ್. ನಾವ್ ಇದೇ ಊರಲ್ಲಿ ಬೆಳೆದವ್ರು ಸರ್. ಕಾಡಿಗೆ 1000 ತರ ಬಂದಿದೀವಿ ಸರ್. ಆದ್ರೆ ಈ ಯಪ್ಪ ಕಾಡಲ್ಲಿ ಹುಟ್ಟಿ ಬೆಳೆದವ್ರ ತರನೇ ಆಡ್ತಾನ ಸರ್. ಅವನ್ ಮಾತ್ರ ಅಲ್ಲ ಸರ್, ಇಡೀ ಕಾಡೆ ಅವನಿಗೆ ಸಹಾಯ ಮಾಡ್ತಾ ಇದೆ. ಏನ್ ಮಾಡೋಣ ಸರ್? ಮನುಷ್ಯ ಆದ್ರೆ ಫೈಟ್ ಮಾಡ್ಬೋದು, ಮರ ಗಿಡ ಹಾವು ಚೇಳು ಬೆಂಕಿ ಆದ್ರೆ ಏನ್ ಮಾಡೋಣ ಸರ್? ಇವನು ಯಾರು ಏನೋ ಗೊತ್ತಿಲ್ಲ ಸರ್. ಇವನ್ ಸಹವಾಸ ಮಾತ್ರ ನಮಗ್ ಬೇಡ ಸರ್. ಅವನು ನನ್ ಮಗ, ಸಾಮಾನ್ಯನಾದ ಮನುಷ್ಯ ಅಲ್ಲ. ನಿಮ್ಮಂತವ್ರಿಗೆ ಅವನ ಅರ್ಥ ಆಗಲ್ಲ. ಅವನಿಂದ ದೂರ ಇರೋದು ಒಳ್ಳೇದು. ನೀವು ಮೊದ್ಲು ಇಲ್ಲಿನ ಜಾಗ ಖಾಲಿ ಮಾಡೋ, ನಡಿಯೋ. ಮರದ ಮೇಲೆ ಪದಕನ ಬಿಡಿಸಿದ್ ನೀವಾ? ಪದಕದ ಏನ್ ಮಾತಾಡ್ತಿದ್ದೆ ದೇವು? ಯಾವ ಮರ, ಯಾವ ಪದಕ? ನನ್ ಜೊತೆ ಬನ್ನಿ. ಆಪದ್ ಬಾಂಧವ, ಫೋನಲ್ಲಿ ಕೇಳಿಸ್ಕೊಂಡಿದ್ದ ಧ್ವನಿ ಅಪ್ಪನ್ ನೋಯಿಸೋದು. ಆಪದ್ ಬಾಂಧವ, ಬನ್ನಿ ಹೊಡೋಣ. ಹೊರಟೋದ? ಬೆಂಕಿ ಹಚ್ಚು ಆಪದ್ ಬಾಂಧವ. ಇಲ್ಲ, ನಾನು ಹಚ್ಚಲ್ಲ. ಹಚ್ಚಲ್ಲ ಅಂದ್ರೆ ಸೂರ್ಯ ಮುಳುಗ್ತಾ ಇದ್ದಾನೆ. ಮುಳುಗ್ಲಿ ಕತ್ಲಾಗ್ಲಿ ಅಷ್ಟೇ ನನ್ನ ಅದೃಷ್ಟದಲ್ಲಿರೋದು. ಯಾಕೆ ಹೇಗ್ ಮಾತಾಡ್ತಿದ್ಯಾ ಆಪದ್ ಬಾಂಧವ? ನಾನು ಇದೆಲ್ಲ ಮಾಡಿದ್ದು ನಮ್ಮ ಅಪ್ಪನಿಗೋಸ್ಕರ ಅಮ್ರಪಾಲಿ. ನಾನು ಅರಣ್ಯ ಪ್ರವೇಶ ಮಾಡಿ ಗೆದ್ರೆ ಅಪ್ಪ ನನ್ನ ಒಪ್ಕೋತಾರೆ, ನನ್ನ ಮಗ ಅಂತ ಕರೀತಾರೆ ಅಂತ. ಆದ್ರೆ ಅವ್ರ ಮನ್ಸಲ್ಲಿ ನನ್ಗೋಸ್ಕರ ಒಂದೇ ಒಂಚೂರು ಪ್ರೀತಿ ಇಲ್ಲ, ಬರೀ ದ್ವೇಷ. ನಾನ್ ಗೆದ್ರೆ ನನ್ನ ಬಾಚಿ ತಪ್ಕೋತಾರೆ ಅನ್ಕೊಂಡೆ. ಆದ್ರೆ ಅವರು ನನ್ನ ತಡಿಯಕ್ಕೆ, ನನ್ನ ಸೋಲ್ಸಕ್ಕೆ ರೌಡಿಗಳನ್ನ ಕಳ್ಸಿದ್ದಾರೆ. ಅವ್ರಿಗೆ ನನ್ ಗೆಲ್ಲದೇ ಇಷ್ಟ ಇಲ್ಲ ಅಂದ್ಮೇಲೆ ನಾನು ಯಾಕೆ ಇದೆಲ್ಲ ಮಾಡ್ಬೇಕು ಅಮ್ರಪಾಲಿ? ನನ್ನ ಹಣೆಯಲ್ಲಿ ಅಪ್ಪನ ಪ್ರೀತಿ ಅನುಭವಿಸೋದನ್ನ ಆ ದೇವ್ರು ಬರ್ತೇ ಇಲ್ಲ ಅನ್ಸುತ್ತೆ. ಮಂಗಳಾರತಿ ಬೆಳಗು ಟೈಮ್ ಆಯ್ತು ಅನ್ಸುತ್ತೆ. ಪ್ರದ್ಯುಮ್ನ ಇನ್ನು ಬೆಂಕಿನೇ ಹಚ್ಚಿಲ್ಲ. ದೇವಸ್ಥಾನದಲ್ಲಿ ನಿಲ್ತಿದ್ಯಾ ಅಣ್ಣ? ನಿಮ್ ಮಗ ಸೋಲ್ತಾನೆ ಅಂತ ನಗ್ತಾ ಇದೆಯಲ್ಲ, ಸ್ವಲ್ಪನಾದ್ರೂ ಪಾಪ ಪ್ರಜ್ಞೆ ಬೇಡವಾ ನಿನ್ಗೆ? ಮಗಳನ್ನ ಮುಂದೆ ಇಟ್ಕೊಂಡು ಮಾಯಿ ಜೊತೆ ಆಟ ಆಡ್ತಾ ಇದೀಯ ನೀನು. ನಿನ್ನತ್ರ ಪಾಪ ಪುಣ್ಯದ ಪಾಠ ಕಲಿಬೇಕಾಗಿಲ್ಲ ನಾನು. ಬೇರೆಯವ್ರು ಮಾಡಿದ ತಪ್ಪು ಅಂತ ಮಾತ್ರಕ್ಕೆ ನೀನ್ ಮಾಡಿದ್ ಸರಿಯಲ್ಲ ಅಣ್ಣ. ಹೇಳಿದ್ದನ್ನೇ ಇನ್ನೊಂದ್ಸಲ ಹೇಳ್ತೀನಿ ಕೇಳು. ನಾನು ಯಾವ ತಪ್ಪನ್ನು ಮಾಡಿಲ್ಲ. ನೀನು 100 ಸಲ ನನ್ನ ಮೇಲೆ ಒತ್ತಡ ಹಾಕಿದ್ರು ನನಗೆ ಪಾಪ ಪ್ರಜ್ಞೆ ಕಾಡಲ್ಲ. ಹೇಳಿ ಹೇಳಿ ನಿಮ್ಮ ಬಾಯಿ ಒಣಗುತ್ತೆ ಹೊರತು ನಾನಂತೂ ಬದಲಾಗಲ್ಲ. ದೊಡ್ಡಮ್ಮ, ಅಣ್ಣ ಬೆಂಕಿ ಹಚ್ಚಿ ಹಚ್ತಾನೆ, ನಂಗ್ ನಂಬಿಕೆ ಇದೆ.
ಹೌದಮ್ಮ, ಏನು ಯೋಚನೆ ಮಾಡಬೇಡ. ಪ್ರದ್ಯುಮ್ನ ಬೆಂಕಿ ಬೆಳಗ್ತಾನೆ. ಅಯ್ಯಯ್ಯೋ, ಅಮ್ಮನವ್ರಿಗೆ ಮಂಗಳಾರತಿ ಬೆಳಗೋ ಸಮಯ ಆಯ್ತು ಅನ್ಸುತ್ತೆ. ಪುರೋಹಿತರು ಇನ್ನು ರೆಡಿ ಮಾಡ್ಕೊಳ್ತಾ ಇದಾರೆ ಕಣೆ. ಇನ್ನೊಂದ್ 2 ನಿಮಿಷ ಆಗ್ಬೋದು. ಅಯ್ಯೋ, ಇಷ್ಟೊತ್ತಿಗೆ ಪ್ರದ್ಯುಮ್ನ ಬೆಂಕಿ ಬೆಳಗ್ಬೇಕಿತ್ತು ರೀ. ಅವ್ನ್ ಬೆಳಗಿಲ್ಲ ಅಂದ್ರೆ ಅರಣ್ಯ ಪ್ರವೇಶದಲ್ಲಿ ಸೋತಿದ್ದಾನೆ ಅಂತ ಅರ್ಥ. ಅಯ್ಯೋ, ಇನ್ನೂ ಸ್ವಲ್ಪ ಹೊತ್ತು ಅಂತ ನಾನು ನೀವು ಕಾಯ್ಬೋದು. ಆದ್ರೆ ಪುರೋಹಿತರು ಕಾಯ್ತಾರ? ಅವ್ರು ಸರಿಯಾದ ಟೈಮಿಗೆನೆ ಮಂಗಳಾರತಿ ಮಾಡೋದು. ಅಷ್ಟ್ರೊಳಗ್ ಪ್ರದ್ಯುಮ್ನ ಏನಾದ್ರು ಬೆಳಗ್ದೆ ಹೋದ್ರೆ? ಪ್ರದ್ಯುಮ್ನ ನಿಜವಾಗ್ಲೂ ಗೆಲ್ತಾನೆ ಅನ್ಕೊಂಡಿದ್ದೆ ನಾನು ಹಾಗೆ ಅನ್ಕೊಂಡಿದ್ದೆ ಕಣೆ. ಯಾಕಂದ್ರೆ ಪ್ರದ್ಯುಮ್ನ ಇದುವರೆಗೂ ಯಾವ್ದ್ರಲ್ಲೂ ಸೋತೇ ಇಲ್ಲ. ಯಾಕಂದ್ರೆ ಮುಂಚೆ ಅವ್ರ ಅಪ್ಪ ಅವನನ್ನ ಸೋಲ್ಸ್ಬೇಕು ಅಂತ ನಿಂತಿರ್ಲಿಲ್ವಲ್ಲ, ಅದಕ್ಕೆ. ದೊಡ್ಡಮ್ಮ, ಸರಿಯಾದ ಸಮಯಕ್ಕೆ ಸರಿಯಾದ ಬೆಂಕಿ ತಗಲಿದ್ರೆ ಅದು ಆ ದೇವಸ್ಥಾನದ ಗೋಪುರದ ಮೂಲಕ ಅದು ಅಮ್ಮನವರ ಮೇಲೆ ಬೀಳುತ್ತೆ. ಆಗ ಅಮ್ಮನವರು ಬೆಳಕಿನ ಅಭಿಷೇಕ ಆಗಿದೆಯೇನೋ ಅನ್ನೋ ತರ ಹೊಳಿತಾ ಇರ್ತಾರೆ. ನಂಗೆ ಗೊತ್ತು ನಿಂಗೆ ಸಂಕಟ ಆಗ್ತಿದೆ, ಮನ್ಸಿಗೆ ನೋವಾಗ್ತಿದೆ ಅಂತಾನೂ ಗೊತ್ತು. ಅಪ್ಪ ಅಮ್ಮನ ಪ್ರೀತಿ ಸಿಗದೆ ಬದುಕೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಇಲ್ಲ ಅಮೃಪಾಲಿ, ಪ್ರೀತಿ ಸಿಗ್ತಾ ಇರೋದು ಒಂದ್ ಲೆಕ್ಕ. ಆದ್ರೆ ನಮ್ಮಪ್ಪ ನನ್ನ ಕಣ್ಮುಂದೆನೆ ಇರ್ತಾರೆ. ಪ್ರತಿ ಸಲ ಪ್ರೀತಿಯಿಂದ ಅವ್ರ ಹತ್ರ ಮಾತಾಡಕ್ ಹೋದಾಗ ದ್ವೇಷ ತೋರಿಸ್ತಾರೆ. ಅದು ನಿನ್ ಬೇಜಾರು ಬಹುಶಃ ನಾನು ಊಹೆನೂ ಮಾಡ್ಕೊಳಕ್ಕಾಗಲ್ಲ ಅನ್ಸುತ್ತೆ. ಆದ್ರೆ ನಿನ್ ಪ್ರಪಂಚದಲ್ಲಿರೋದು ಅಪ್ಪ ಮಾತ್ರನ ಆಪದ್ ಬಾಂಧವ. ನೀನ್ ಗೆಲ್ತ್ಯಾ, ಗೆದ್ದು ಬರ್ತ್ಯಾ ಅಂತ ಎಷ್ಟು ಜನ ಕಾಯ್ತಾ ಇದ್ದಾರೆ. ಅಮ್ಮ, ಮಾಯಿ, ಛಾಯಾ, ಬೃಂದ ಎಲ್ರಿಗೂ ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ. ಒಬ್ರು ನಿನ್ನ ಪ್ರೀತಿ ಮಾಡ್ತಿಲ್ಲ ಅಂತ ಉಳ್ದವ್ರೆಲ್ಲರ ನಂಬಿಕೆನೂ ಸುಳ್ಳು ಮಾಡ್ತೀಯಾ ನೀನು? ಅಪ್ಪ ಪ್ರೀತಿ ಮಾಡ್ಲಿಲ್ಲ ಅಂದ ಮಾತ್ರಕ್ಕೆ ಬೇರೆಯವ್ರ ಪ್ರೀತಿ ಲೆಕ್ಕಕ್ಕೆ ಇಲ್ವಾ ಆಪದ್ ಬಾಂಧವ? ಇವತ್ತು ನೀನೇನಾದ್ರೂ ಸೋತ್ರೆ ಇಡೀ ಅರ್ಸು ಮನೆ ಸೋಲುತ್ತೆ. ನೀನ್ ಕತ್ಲಾಗೋದ್ರೊಳಗೆ ಬೆಂಕಿ ಹಚ್ಚಿಲ್ಲ ಅಂತಂದ್ರೆ ನೀನ್ ಪ್ರೀತಿ ಮಾಡೋ ಎಲ್ರೂ ಮನ್ಸು ಕತ್ಲಾಗೋಗುತ್ತೆ. ಅದ್ ನಿಂಗ್ ಸರಿ ಅನ್ಸತ್ತಾ?
ಥ್ಯಾಂಕ್ ಯು ಅಮೃಪಾಲಿ. ನೀವು ಇಲ್ಲದೇ ಇದ್ದಿದ್ರೆ ನನ್ಗೆ ಈ ಕೆಲಸ ಮುಗ್ಸೋಕ್ಕಾಗ್ತಾ ಇರಲಿಲ್ಲ. ನನಗ್ ಕೆಲ್ಸ ಇದೆ ಆಪತ್ ಬಾಂಧವ, ನಾನು ಹೊರಡ್ಬೇಕು. ಅಮೃಪಾಲಿ, ಅಮೃಪಾಲಿ ಎಲ್ಲಿಂದ ಬಂದ್ರು, ಎಲ್ಲಿಗೆ ಹೋದ್ರು, ಯಾಕಿಷ್ಟು ಅರ್ಜೆಂಟಲ್ಲಿ ಇದ್ದಾರೆ ಒಂದು ಗೊತ್ತಾಗ್ತಾ ಇಲ್ಲ. ಈ ಚಿತ್ರ ಬಿಡ್ಸಿದ್ ನೀವೇನಾ? ಇಲ್ಲ ದೇವು, ಇದನ್ನ ನಾನ್ ಬರ್ದಿಲ್ಲ. ಸುಳ್ಳು ಹೇಳ್ಬೇಡಿ ನೀವು. ನಿಜವಾಗ್ಲೂ ಇಲ್ಲ ದೇವು. ನನಗ್ ನಿಮ್ ಮೇಲೆ ನಂಬಿಕೆ ಇಲ್ಲ. ಈ ಮನೆಯಲ್ಲಿ ನನ್ನ ಬಗ್ಗೆ ಯಾರಿಗೂ ನಂಬಿಕೆ ಇಲ್ಲ. ಇವತ್ತು ಆ ಪಟ್ಟಿಗೆ ನೀನು ಸೇರಿದೆ. ಇವೆಲ್ಲ ನನಗೇನು ಹೊಸ್ತಲ್ಲ ಬಿಡು. ನಿಮಗ್ ಅನ್ಯಾಯ ಆಗಿದೆ ಅನ್ನೋ ತರ ಆಡ್ಬೇಡಿ ಸತ್ಯ. ಅನ್ಯಾಯ ಆಗಿರೋದು ನನ್ ಮಗನ್ಗೆ. ಕೊನೆ ಸಲಿ ಕೇಳ್ತಾ ಇದ್ದೀನಿ, ಇದನ್ ಬರ್ದಿದ್ ನೀವಾ? ಇಲ್ಲ ಇಲ್ಲ ಇಲ್ಲ, ಇದು ನಾನ್ ಬರ್ದಿಲ್ಲ. ಲಾಕೆಟ್ ಕಂಡ್ರೆ ಮೈಯೆಲ್ಲ ಒಗೆಯುತ್ತೆ. ಅದನ್ನ ತಗೊಂಡೋಗಿ ಸಮುದ್ರಕ್ಕೆ ಬಿಸಾಕ್ತೆ ನೋಡು. ಎಷ್ಟೋ ವರ್ಷ ಆದ್ಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದೀನಿ. ಜೊತೆಗೆ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ಮತ್ ಇದನ್ನ ಯಾಕೆ ನಾನು ಬರೀಲ್ಲ ಹೇಳು? ದೇವು, ಇದನ್ನ ನೋಡಿದ್ರೆ ಇಲ್ಲಿ 2 ಲಾಕೆಟ್ ಇದೆ. ಇವೆರಡನ್ನು ಒಂದಕ್ಕೊಂದು ಸೇರ್ಸಿದ್ರೆ ಒಂದಾಗೋ ತರ ಕಾಣುತ್ತೆ. ಇದು ನನ್ಗೂ ಅರ್ಥ ಆಗ್ತಾ ಇಲ್ಲ. ನಿನ್ ಮಗನ ಯಾರಾದ್ರೂ ಹುಡುಕ್ತಿದಾರಾ ಅವನನ್ನ ಕರ್ಕೊಂಡು ಹೋಗೋದಿಕ್ಕೆ? ನಿಮಗ್ ಖುಷಿ ಆಗತ್ತೆ ಅನ್ಸುತ್ತೆ ಅವನನ್ನ ಕರ್ಕೊಂಡು ಹೋದ್ರೆ. ದೇವು, ನನ್ ಮಗ ಯಾವತ್ತು ನನ್ನಾಗ್ಲಿ ನನ್ ಮನೇನಾಗ್ಲಿ ಬಿಟ್ಟು ಹೋಗಲ್ಲ. ಬಿಟ್ಟು ಹೋಗಕ್ಕೆ ಈ ದೇವಿಯಾನಿ ಬಿಡಲ್ಲ. ಯಾರೇನೇ ಮಾಡಿದ್ರು ನಾನ್ ಬಿಡಲ್ಲ. ನನ್ ಸ್ವಂತ ಗಂಡ ಎದುರು ನಿಂತ್ರು ನನ್ ಮಗ ನನ್ ಬಿಟ್ಟು ಹೋಗಲ್ಲ. ಅವನು ನನ್ ಜೀವ. ಅವನ್ ನನ್ ಬಿಟ್ಟು ಹೋದ್ರೆ ನನ್ ಪ್ರಾಣನೇ ಕಳ್ಕೊಳ್ತೀನಿ.